आप देख रहे हैं एफएम एक्सप्रेस न्यूज, मैं आपके साथ मेहनतुद्दीन। प्रकाश राठौड़ जी ने माध्यम से बात करते हुए कहा, भाजपा के उम्मीदवार रमेश जिगजिणी जी ने बहुत सारे घोटाले किए हैं। घोषणे ಮಾಡಿದ್ರು। ಸೊ ಇದರಲ್ಲಿ ನಾವು ಪ್ರಯತ್ನ ಮಾಡಿದೆವು, ನಮ್ಮ ಲೀಡರ್ಸ್ಗಳು ಒಂದಾಗಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದ್ದಾರೆ। ಸಮ್ಮಿಶ್ರ ಸರ್ಕಾರ ಇದೆ, ಒಂದಾಗಿ ಹೋಗಬೇಕಾಗಿದೆ, ಮೇಲಿಂದ ನಿರ್ದೇಶನ ಇದೆ, ನಮ್ಮ ಏನು ನೋವುಗಳಿದೆ ನಾವು ನುಂಗ್ಕೊಂಡು ಈ ಬಾರಿ ನಾವು ಚುನಾವಣೆ ಮಾಡಬೇಕಾಗಿದೆ, ಚುನಾವಣೆ ನಾವು ಗೆಲ್ಲಬೇಕಾಗಿದೆ। ಓನ್ಲಿ ಅಣ್ಣ ಎಲ್ಲರೂ ಹೇಳ್ತಾರೆ, ಅಣ್ಣ ಬಾಬಾ ಕಾಕ ಹೇಳುತ್ತಾರೆ, ರಮೇಶ್ ಜಿಗಜಿಣಿ ಸಾಹೇಬರು ದಯವಿಟ್ಟು ತಾವು ಈಗಾಗಲೇ ನೆನ್ನೆನೂ ಹೇಳಿದ್ದಾರೆ, ನಾನು ಹಲವಾರು ಎಷ್ಟು ತಾವು ಏನು ಕೆಲಸ ಮಾಡಿದಿರಿ ಇವತ್ತು ಹೇಳಿ ಸ್ವಾಮಿ, ನಮ್ಮ ಮಂತ್ರಿಗಳೇನು ಮಾಡಿದ್ದಾರೆ ನಾವು ಹೇಳಿದ್ದೀವಿ, ನೀವೇನು ಮಾಡಿದ್ದೀರಾ ಹೇಳಿ ಸ್ವಾಮಿ, ನಿಮ್ಮ ಹಗರಣಗಳು ಇನ್ನೂ ತೆಗಿಬೇಕಾಗಿದೆ, ಇವತ್ತಲ್ಲ ಇನ್ನೊಂದು ದಿವಸ ಮಾಡ್ತೀನಿ। ಟೋಲಲ್ಲಿ ಏನೇನು ಹಗರಣ ಆಗಿದೆ, ಯಾಕೆ 50 ಕಿಲೋಮೀಟರ್ಗಿಂತ ದೂರದಲ್ಲಿ ಟೋಲ್ ಇಲ್ಲ, ಓನ್ಲಿ 35 ಕಿಲೋಮೀಟರ್ಸಲ್ಲಿ ಟೋಲ್ ಇದೆ, ಅದ್ರ ಬಗ್ಗೆ ದಾಖಲೆ ಮುಖಾಂತರ ಮೊದಲೇ ಬಿಡುಗಡೆ ಮಾಡ್ತೀವಿ, ಈಗ ಸದ್ಯಕ್ಕೆ ಅಲ್ಲಿ ಚರ್ಚೆ ಬೇಡ। ಆದರೆ ಅವರು ಈ ರಾಜ್ಯ ನಮ್ಮ ಜಿಲ್ಲೆಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ, ಯಾವುದೇ ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತಂದಿಲ್ಲ। ದುರಾದೃಷ್ಟ ಇವತ್ತು ನಾವು ಅಲ್ಲಿ ಗೆಲ್ಲಕ್ಕಾಗಿಲ್ಲ, ನಮ್ಮ ಜನರು ನಮಗೆ ಆಶೀರ್ವಾದ ಮಾಡಲಿಲ್ಲ। ಆದರೆ ಎಷ್ಟೆಲ್ಲ ಕೆಲಸ ಮಾಡಬೇಕಾಗಿತ್ತು, ಅದು ಒಂದು ಅವಕಾಶ ನಮಗೆ ಕೊಟ್ಟು ನೋಡಿ, ನಾವು ಕೆಲಸ ಮಾಡಲಿಲ್ಲ ಅಂದರೆ ಆಮೇಲೆ ನಮ್ಮನ್ನು ತೆಗೀರಿ। ಒಂದೇ ಒಂದು ಕೆಲಸ, ಒಂದೇ ಒಂದು ಪ್ರಶ್ನೆ ಅವ್ರು ಕೇಳಿದ್ದಾರೆ ಅಂತ ಕೇಳಿ, ರಾಜ್ಯದ ಕೇಂದ್ರದ ಮಂತ್ರಿಗಳು, ನೀರಿನ ಮಂತ್ರಿಗಳು ನಮ್ಮ ಜಿಲ್ಲೆಗೆ ನೀರು ತರೋಕ್ಕಾಗಲಿಲ್ಲ, 1000 ಕೋಟಿ ತರಕ ನಾಚಿಕೆ ಆಗುತ್ತೆ ಇವತ್ತು ಓಟ್ಗೆ ಕೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ। और भी लेटेस्ट खबरें देखने के लिए जुड़े रहिए एफएम एक्सप्रेस न्यूज़ के साथ और हमारे चैनल को सब्सक्राइब करना और साथ ही बेल आइकन को दबाना ना भूलें, ताकि हमारी हर एक लेटेस्ट नोटिफिकेशन आप तक पहुंचती रहे। एफएम एक्सप्रेस न्यूज़, आपकी आवाज़ हमारी पहुंच।